ನಮ್ಗೆಲ್ರಿಗೂ ಒಂದು ಅಭ್ಯಾಸ ಇದೆ. ಮಾತಾಡೋ ಭರದಲ್ಲೋ ತಮಾಷೆಯಾಗಿಯೋ ನಮ್ಮ ಲೈಫ್ ನ ಸ್ಟೋರಿಯನ್ನ ಶೇರ್ ಮಾಡುವಂಥದ್ದು. ಆ ಮೂಮೆಂಟ್ ನಲ್ಲಿ ಏನು ಯೋಚಿಸದೆ ಇರೋ ಬರೋ ವಿಷಯಗಳನ್ನ ಹಂಚ್ಕೊಂಡ್ ಬಿಡ್ತೀವಿ. ಆದ್ರೆ ಅದೇ ಮುಂದೆ ಎಷ್ಟೋ ಸಲ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಯಾವ್ದಾದ್ರು ವಿಷಯವನ್ನ ಶೇರ್ ಮಾಡೋದ್ರಿಂದ 4 ಜನರಿಗೆ ಹೆಲ್ಪ್ ಆಗೋದಾದ್ರೆ ಅದನ್ನ ಹೇಳ್ಕೋಬಹುದು. ಆದ್ರೆ ಕೆಲವೊಂದು ವಿಷಯಗಳನ್ನ ಹೇಳೋದ್ರಿಂದ ನಮ್ಮ ವೀಕ್ನೆಸ್ ಅವರಿಗೆ ಗೊತ್ತಾಗಿ ಮುಂದೆ ಅದರಿಂದ ಸಮಸ್ಯೆ ಆಗುತ್ತೆ. ಯಾವ್ದಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ನಿಂದ ದುಡ್ಡು ಕಳ್ಕೊಂಡಿದ್ರೆ ನಮ್ಮ ಕೆಟ್ಟ ಬುದ್ಧಿ ಇನ್ನೊಬ್ಬರಿಗೆ ಗೊತ್ತಾಗತ್ತೆ ಹೊರತು ಕಳೆದುಕೊಂಡ ದುಡ್ಡು ನಮ್ಗೆ ವಾಪಸ್ ಬರೋದಿಲ್ಲ. ನಾವು ಮೋಸ ಹೋದ ಸಿಚುವೇಶನ್ ಇದ್ರೆ ಅದನ್ನು ಕೂಡ ಇನ್ನೊಬ್ರ ಜೊತೆ ಹಂಚ್ಕೋಬಾರ್ದು. ಯಾಕಂದ್ರೆ ನಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾಗಿ ಮುಂದೆ ಅವರಿಂದ ನಾವು ಮೋಸ ಹೋಗುವಂತ ಚಾನ್ಸಸ್ ಗಳಿರುತ್ತೆ. ಹಾಗಾಗಿ ನಮ್ಮ ಬದುಕಿನ ಕೆಲವು ಗುಟ್ಟುಗಳನ್ನ ನಾವು ಶೇರ್ ಮಾಡದೆ ಇರೋದೇ ಜಾಣತನ ಅನ್ನೋದು ಚಾಣಕ್ಯರ ಮಾತು. ಮನುಷ್ಯ ತನ್ನ ಮುಂದಿನ ಜೀವನದ ಬಗ್ಗೆ ಯಾವತ್ತೂ ಕೂಡ ಯೋಚಿಸಿ ಪ್ಲಾನಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಹಣ ಮತ್ತು ಊಟಕ್ಕಾಗಿ ಧಾನ್ಯಗಳನ್ನ ಸಂಗ್ರಹಣೆ ಮಾಡುವಂತದ್ದು ಮುಂದಿನ ಜೀವನಕ್ಕೆ ಸುಖವಾಗಿ ಇರೋದಕ್ಕೆ ಅವಶ್ಯಕವಾಗಿರುತ್ತೆ. ಹಾಗಾಗಿ ಅವುಗಳನ್ನ ಸಂಗ್ರಹಿಸಬೇಕು. ಓದುವ ಸಮಯದಲ್ಲಿ ಆದಷ್ಟು ಓದ್ಬೇಕು. ಊಟ ಮಾಡುವಾಗ ಸಂಕೋಚ ಇಲ್ಲದೆ ತೃಪ್ತಿಯಾಗುವಷ್ಟು ಊಟ ಮಾಡಬೇಕು. ಅದೇ ರೀತಿ ವ್ಯವಹಾರ ಮಾಡುವಾಗ್ಲೂ ಇರೋ ರೂಲ್ಸ್ ಗಳನ್ನ ಸರಿಯಾಗಿ ಹೇಳಿ ಕ್ಲಿಯರ್ ಮಾಡಬೇಕು. ಆಗ ಬದುಕು ಸರಿಯಾಗಿರುತ್ತೆ. ಮನುಷ್ಯ ಪ್ರತಿ ಸಲವೂ ಕೂಡ ಸಂತೋಷವನ್ನ ಹುಡುಕ್ತಾ ಇರ್ತಾನೆ. ಆದ್ರೆ ಖುಷಿ ಅನ್ನೋದು ದುಡ್ಡು ಅಥವಾ ಮುಂತಾದ ಕೆಲವು ವಿಷಯಗಳಿಂದ ಬರೋದಿಲ್ಲ. ಬಂದ್ರೂ ಕೂಡ ಅದೊಂದು ಟೆಂಪರರಿ ಹ್ಯಾಪಿನೆಸ್. ದುಡ್ಡಿನ ಆಸೆಯಿಂದ ಮನುಷ್ಯ ಎಲ್ಲೆಲ್ಲಿಗೂ ಹೋಗ್ತಾನೆ, ಏನೇನೋ ಮಾಡ್ತಾನೆ. ಅಂತಹ ದುರಾಸೆಯ ಜನರಿಗೆ ಖುಷಿ ಎಂಬುದು ಇರೋದಿಲ್ಲ ಅಂತ ಚಾಣಕ್ಯರು ಹೇಳ್ತಾರೆ. ಹಾಗೆ ಮನುಷ್ಯ ತನ್ನ ಹೆಂಡತಿ, ಊಟ ಮತ್ತು ಅವನ ಜೊತೆ ಇರೋ ದುಡ್ಡಿನಲ್ಲಿ ಸಂತೋಷವನ್ನ ಕಾಣಬೇಕು. ಒಬ್ಬ ವ್ಯಕ್ತಿ ತನ್ನ ಪತ್ನಿಯಲ್ಲಿ ಖುಷಿಯಾಗಿದ್ರೆ ಅವನು ಇನ್ನೊಬ್ಬಳ ಕಡೆ ತಿರುಗಿ ನೋಡೋದನ್ನ ಬಿಟ್ಬಿಡ್ತಾನೆ. ಊಟದಲ್ಲಿ ತೃಪ್ತಿಯಾಗಿದ್ರೆ ಆರೋಗ್ಯವಾಗಿರ್ತಾನೆ. ತನಗೆ ಬಂದಷ್ಟು ಹಣದಲ್ಲಿ ಸಂತೋಷವಾಗಿದ್ರೆ ದುರಾಸೆ ಪಡೋದಿಲ್ಲ. ಆದ್ರಿಂದ ಅದರಲ್ಲಿ ತೃಪ್ತಿಯನ್ನ ಪಡ್ಕೋಬೇಕು. ಆದ್ರೆ ಅಧ್ಯಯನ ಮಾಡುವಾಗ ಯಾವತ್ತೂ ಕೂಡ ಬೇಗ ತೃಪ್ತಿಯನ್ನ ಪಡಬಾರ್ದು ಅಂತ ಚಾಣಕ್ಯರು ಹೇಳ್ತಾರೆ. ಯಾಕಂದ್ರೆ ಓದೋ ವಿಷಯದಲ್ಲಿ ತೃಪ್ತಿ ಬೇಗ ಆದಷ್ಟು ನಾವು ಓದೋದನ್ನ ಕಡಿಮೆ ಮಾಡ್ತೀವಿ. ಅದೇ ರೀತಿ ಸಂಸ್ಕಾರದ ಬಗ್ಗೆ ಹೇಳುವಂತ ಚಾಣಕ್ಯರು ಅಗ್ನಿ, ಗುರು, ಬ್ರಾಹ್ಮಣ, ಹಸು, ವೃದ್ಧೆ ಮತ್ತು ಮಗು ಇವರನ್ನ ಕಾಲಿನಿಂದ ಯಾವತ್ತೂ ಕೂಡ ಸ್ಪರ್ಶ ಮಾಡಬಾರ್ದು ಅಂತ ಚಾಣಕ್ಯರು ಹೇಳ್ತಾರೆ. ಯಾಕಂದ್ರೆ ಅವುಗಳೆಲ್ಲವೂ ಕೂಡ ಶ್ರೇಷ್ಠ ಅಂತ. ಅದೇ ರೀತಿ ದುಷ್ಟರ ಬಗ್ಗೆ ಹೇಳುವಂತ ಆಚಾರ್ಯರು ಎತ್ತಿನ ಗಾಡಿಯಿಂದ 5 ಅಂತರ ದೂರದಲ್ಲಿದ್ರೆ ಅಪಾಯದಿಂದ ಪಾರಾಗಬಹುದು. ಕುದುರೆಯಿಂದ 10 ಅಂತರ ಮತ್ತು ಆನೆಯಿಂದ 100 ಅಂತರ ದೂರ ಇದ್ರೆ ಹೇಗೋ ಅನಾಹುತದಿಂದ ಪಾರಾಗಬಹುದು. ಆದ್ರೆ ದುಷ್ಟರಿಂದ ಮಾತ್ರ ಅವರಿರುವಂತ ಪ್ರದೇಶವನ್ನೇ ತೊರೆದು ಹೋಗ್ಬೇಕು. ಅಪಾಯದಿಂದ ಆಗ ಮಾತ್ರ ಪಾರಾಗೋಗಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ದುಷ್ಟರು ಅಷ್ಟೊಂದು ಅಪಾಯಕಾರಿ. ಲೈಫಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಖುಷಿಯನ್ನ ಕಾಣ್ತಾರೆ. ಬ್ರಾಹ್ಮಣರು ಊಟದಿಂದ ತೃಪ್ತಿ ಆಗ್ತಾರೆ. ನವಿಲುಗಳು ಗುಡುಗಿನ ಶಬ್ದದಿಂದ ಖುಷಿ ಪಡತ್ತೆ. ಸಾಧುಗಳು ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಖುಷಿ ಪಡ್ತಾರೆ. ಆದ್ರೆ ದುಷ್ಟರು ಮಾತ್ರ ಇನ್ನೊಬ್ಬರ ಕಷ್ಟವನ್ನ ನೋಡಿ ಸಂತೋಷ ಪಡ್ತಾರೆ. ಅಂತವರಿಂದ ದೂರ ಇದ್ದಷ್ಟು ಬದುಕು ಚೆನ್ನಾಗಿರುತ್ತೆ. ಲೈಫಲ್ಲಿ ನಾವೆಲ್ಲರೂ ಶತ್ರುಗಳನ್ನ ಬೇರೆ ಬೇರೆ ರೀತಿಯಾಗಿ ಡೀಲ್ ಮಾಡ್ತೀವಿ. ಶತ್ರುಗಳನ್ನ ಎದುರಿಸುವಾಗ ಮೊದಲು ಅವರು ಎಂತವರು ಅಂತ ನೋಡ್ಕೊಂಡು ಅವರ ಬಲಶಾಲಿಯಾಗಿದ್ರೆ ರಾಜನೀತಿಯ ಮುಖೇನ ಅವರನ್ನ ನಾವು ಎದುರಿಸ್ಬೇಕಾಗತ್ತೆ. ಒಂದ್ ವೇಳೆ ಅವ್ರ ಜೊತೆ ಈ ರೀತಿ ನೀತಿಗಳು ಯಾವುದು ಕೂಡ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ನೀತಿ ಬಾಹಿರವಾದ ವಿಧಾನಗಳಿಂದನೂ ಕೂಡ ಅವರನ್ನು ನಾವು ಸೋಲಿಸಬೇಕಾಗತ್ತೆ ಅನ್ನುವಂಥದ್ದು ಆಚಾರ್ಯರ ಮಾತು. ಜೀವನದಲ್ಲಿ ಅತ್ಯಂತ ಸರಳತೆ ಕೂಡ ಒಳ್ಳೆಯದಲ್ಲ. ಯಾಕಂದ್ರೆ ಅಂತವರನ್ನ ಹೆಚ್ಚಾಗಿ ಮೋಸ ಮಾಡೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಕಾಡಿನಲ್ಲಿ ಅತ್ಯಂತ ನೇರವಾಗಿ ಬೆಳೆದು ನಿಂತಿರುವಂತಹ ಮರಗಳನ್ನ ಜನ ಕರೆದುಕೊಂಡು ಹೋಗ್ತಾರೆ ಹೊರತು ವಕ್ರವಾಗಿರುವಂತಹ ಮರಗಳನ್ನ ಅವರು ಕಡಿಯೋದಿಲ್ಲ. ಅತ್ಯಂತ ಒಳ್ಳೆತನ ಕೂಡ ಬದುಕಿನಲ್ಲಿ ನಮ್ಗೆ ಕೆಟ್ಟದಾಗಿ ಪರಿಣಾಮವನ್ನು ಬೀರುತ್ತೆ. ಹಾಗೆ ಮನುಷ್ಯರು ಅತ್ಯಂತ ಸ್ವಾರ್ಥಿಗಳಂತ ಆಚಾರ್ಯರು ಹೇಳ್ತಾರೆ. ಯಾಕಂದ್ರೆ ಮನುಷ್ಯ ಸಮಯಕ್ಕೆ ತಕ್ಕಂತೆ ಒಬ್ಬರನ್ನ ದೂರ ಮಾಡ್ಕೊಳ್ತಾನೆ ಮತ್ತು ಅವನಿಗೆ ಸಹಾಯ ಬೇಕಾದಾಗ ಅವನು ಮತ್ತೆ ಅವ್ರ ಜೊತೆ ಹತ್ರ ಆಗೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಪ್ರಪಂಚದಲ್ಲಿ ಯಾರ ಬಳಿ ಹಣ ಇದೆಯೋ ಅವರಿಗೆ ವ್ಯಾಲ್ಯೂ ಜಾಸ್ತಿ ಆಗಿದೆ. ಅವರಿಗೆ ಗೆಳೆಯರು ಆಗ್ತಾರೆ. ಅವರನ್ನ ಫ್ಯಾಮಿಲಿಯವರು ಕೂಡ ಪ್ರೀತಿಸ್ತಾರೆ.
ಮತ್ತು ಅವನೇ ನಿಜವಾದ ಮನುಷ್ಯನಾಗಿದ್ದಾನೆ. ಇದು ಹಣಕ್ಕಿರುವಂತಹ ಮಹಿಮೆ. ಎಲ್ರು ಅವರಿಗೂ ಕೂಡ ಒಂಚೂರು ಹಣ ದೊರಕಬಹುದು ಅನ್ನೋ ಒಂದು ದುರಾಸೆಯಿಂದ ಹಣ ಇರೋರ ಜೊತೆ ಒಳ್ಳೆಯವರ ಹಾಗೆ ವರ್ತಿಸ್ತಾರೆ, ಗೆಳೆಯರ ಹಾಗೆ ಪ್ರೀತಿಸ್ತಾರೆ. ಆದ್ರೆ ನಿಜವಾದ ಬದುಕು ಅದಿರೋದಿಲ್ಲ. ವಿದ್ಯೆಯ ಬಗ್ಗೆ ಹೇಳುವಂತ ಆಚಾರ್ಯರು, ವಿದ್ಯೆ ಇಲ್ಲದವನ ಜೀವನ ನಾಯಿಯ ಬಾಲದಂತೆ ವ್ಯರ್ಥ. ಯಾಕಂದ್ರೆ ನಾಯಿಯ ಬಾಲ ಸದಾ ಎತ್ಕೊಂಡಿರೋದ್ರಿಂದ ಅದು ಅದರ ಗುಪ್ತಾಂಗವನ್ನ ಕೂಡ ಮುಚ್ಚೋದಿಲ್ಲ. ಅದೇ ರೀತಿ ಸೊಳ್ಳೆಗಳನ್ನು ಕೂಡ ಅದು ಓಡಿಸೋದಿಲ್ಲ. ಹಾಗಾಗಿ ವಿದ್ಯೆ ಜೀವನದಲ್ಲಿ ಬಹಳಷ್ಟು ಮುಖ್ಯ ಅನ್ನುವಂಥದ್ದು ಆಚಾರ್ಯರ ನಿಲುವು. ಹೂವಿನಲ್ಲಿ ಸುವಾಸನೆ ಇರುವ ಹಾಗೆ, ಎಳ್ಳಿನಲ್ಲಿ ಎಣ್ಣೆ ಇರುವ ಹಾಗೆ, ಸೌದೆಯಲ್ಲಿ ಅಗ್ನಿ ಇರುವ ಹಾಗೆ, ಹಾಲಿನಲ್ಲಿ ಬೆಣ್ಣೆ ಇರುವ ಹಾಗೆ, ಕಬ್ಬಿನಲ್ಲಿ ಬೆಲ್ಲದ ಸವಿ ಇರುವ ಹಾಗೆ ವಿವೇಕದಿಂದ ಆತ್ಮವನ್ನ ನಾವು ಕಂಡುಕೊಳ್ಬಹುದು. ಮತ್ತು ನಮ್ಮೆಲ್ಲರಲ್ಲೂ ಕೂಡ ಆ ವಿವೇಕ ಇದೆ ಅಂತ ಚಾಣಕ್ಯರು ಹೇಳ್ತಾರೆ. ಇನ್ನಷ್ಟು ವಿಚಾರಗಳನ್ನ ಮುಂದಿನ ಎಪಿಸೋಡ್ ನಲ್ಲಿ ನಾವು ತಿಳ್ಕೊಳ್ಳೋಣ.